ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ, ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ, ಭಕ್ತಿಯನರಿಯದ ವ್ಯರ್ಥ ಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯ ರಾಮನಾಥ. ಶಿವಾನುಭಾವಿ ದಾಸಿಮಯ್ಯನವರು ಬಹಳ ಸುಂದರವಾದ ವಚನವನ್ನು, ವಿಚಾರಗಳನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ಬಹಳ ಸುಂದರವಾದ ವಿಚಾರ. ಏನದು? ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ, ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ, ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ, ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯ ರಾಮನಾಥ. ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ. ಕಸ್ತೂರಿ ಅದೊಂದು ಪರಿಮಳ ದ್ರವ್ಯ. ಮಲ್ಲಿಗೆ, ಸಂಪಿಗೆ, ಶ್ರೀಗಂಧ ಹೇಗೆ ಪರಿಮಳವನ್ನು ಚೆಲ್ಲುತ್ತಾವೆಯೋ, ತುಪ್ಪ ಇವೆಲ್ಲ ಹೇಗೆ ಪರಿಮಳವನ್ನು ಚೆಲ್ತವೆಯೋ, ಹಾಗೆ ಮಲ್ಲಿಗೆ ಹಾಗೆ ಕಸ್ತೂರಿ ಅದು ಪರಿಮಳವನ್ನು, ಕಂಪವನ್ನು ಕೊಡ್ತಕ್ಕಂಥ ದ್ರವ್ಯ. ಕತ್ತೆ ಬಲ್ಲುದೆ, ಕತ್ತೆಗೆ ಈ ಕಸ್ತೂರಿ ಪರಿಮಳ ಗೊತ್ತಿಲ್ಲ ಅಂತ ಮಾತು. ಇದು ಜನ ಲೋಕರೂಢಿ. ಇದು ಅದನ್ನು ಗಾದೆ ಮಾತಾಗಿ ಹೋಲಿಕೆಯನ್ನು ಕೊಡಲಿಕ್ಕೆ ಬಳಸಲಾಗ್ತದೆ. ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ. ಸೇವಕರಾದವರಿಗೆ ಗುರುಗಳು, ಹಿರಿಯರು, ದೊಡ್ಡವರು ಅಂತ ಗೊತ್ತಿರಲ್ಲ ಅಂತ. ಸೇವಕರು ಅಂದರೆ ಏನು? ದುಡಿಯೋರು, ಶ್ರಮಜೀವಿಗಳು. ಅವರಿಗೆ ವಿದ್ಯೆಯನ್ನು, ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಗೊತ್ತಿರಲ್ಲ. ಆದ್ದರಿಂದ ಅದು ಆ ಕಾಲ ಆಯಿತು. ಈಗ ಎಲ್ಲರೂ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ವಿದ್ಯಾವಂತರಿಗಿಂತ ಅವಿದ್ಯಾವಂತರು ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ನಡೆ, ನುಡಿ, ಆಚಾರ, ವಿಚಾರ ಎಲ್ಲ ಶ್ರಮಜೀವಿಗಳಿಗೆ ಹೆಚ್ಚು ಇವತ್ತು ಜ್ಞಾನ ಇದೆ. ಶ್ರಮಜೀವಿಗಳೇ ಇವತ್ತು ಎಷ್ಟೋ ಜನ ಜಗತ್ತಿನ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಅದರಿಂದ ಇದೇನು ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಅಂತ ಅಂದರೆ, ತೊತ್ತು ಅಂದ್ರೇನು? ಸೇವಕಿ. ಸೇವಕರಾಗಿರ್ತಕ್ಕಂಥವ್ರಿಗೆ ಗುರುಗಳು ಮತ್ತು ಹಿರಿಯರು, ವಯಸ್ಸಾದವರು, ದೊಡ್ಡವರು ಅನ್ನೋದು ಗೊತ್ತಿರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಿಜನೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಕೆಲವರು ಸೇವಕರಾದವ್ರಿಗೂ ಕೂಡ ಜ್ಞಾನ ಬಹಳ ಇರ್ತದೆ. ಆದರೆ ಸೇವಕರಲ್ಲದೇ ಇರೋರು, ಸೇವಕರಾಗಿರ್ತಕ್ಕಂಥವರು ಕೂಡ ಕೆಲವರು ಬಹಳ ತೊಂದರೆಯನ್ನು ಕೂಡ ಉಂಟು ಮಾಡ್ತಾರೆ. ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ವಿಚಾರ ಪ್ರಸ್ತಾಪ ಆಗ್ತದೆ. ಸರಿ, ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ, ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ, ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯ ರಾಮನಾಥ. 2 ದೃಷ್ಟಾಂತ ಆದಮೇಲೆ ಕತ್ತೆಗೆ ಕಸ್ತೂರು ಗೊತ್ತಿಲ್ಲ, ತೊತ್ತಿಗೆ ಗುರುಗಳು ಹಿರಿಯರು ಗೊತ್ತಿಲ್ಲ, ಹಾಗೆ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯ ರಾಮನಾಥ. ಭಕ್ತಿ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ದೇವ್ರ ವಿಚಾರ ಗೊತ್ತಿರಲ್ಲ. ದೇವರು ಅಂದ ಕೂಡಲೇ ನಮ್ಮಲ್ಲಿ ಏನು ಭಾವನೆ ಇರಬೇಕು? ಸದ್ಭಕ್ತಿ ಇರಬೇಕು, ಸದಾಚಾರ, ಸನ್ನಡತೆ ಇರಬೇಕು. ಆದರೆ ಮನುಷ್ಯನಲ್ಲಿ ಸನ್ನಡತೆ, ಸದಾಚಾರ ಇಲ್ಲದೆ ಹೋದರೆ, ದೇವ್ರ ವಿಚಾರದೊಳಗೆ ನಿನಗೆ ಭಕ್ತಿ, ಗೌರವ ಇಲ್ಲದೆ ಹೋದರೆ ಏನು ಹೇಳೋಕ್ಕಾಗತ್ತೆ? ಆಯ್ತಪ್ಪ, ನಿನ್ನ ಮನಸ್ಸು ಅನ್ನೋದು ಅಷ್ಟೇ. ಈಗ ಅನೇಕರು ದೇವರನ್ನು ಒಪ್ಪೋದಿಲ್ಲ, ದೇವರನ್ನೇ ನಂಬಲ್ಲ, ದೇವರು ಬೇಕಾಗಿಲ್ಲ ಅಂತಾರೆ. ಅದು ನಿಮ್ಮಿಷ್ಟ. ನೀವು ದೇವರನ್ನು ಒಪ್ಪಿರಿ ಬಿಡ್ರಿ, ನಿಮ್ಮನೇನು ಕಂಪಲ್ಸರಿ ಏನು ಮಾಡಾರನ? ಇಲ್ಲ, ನಿಮ್ಮ ಇಷ್ಟ, ನಿಮ್ಮ ಕುದುರೆ ನಿಮ್ಮ ಮೈದಾನ ಅಷ್ಟೇ. ಯಾರು ಹಂಗೆ ನಡ್ಕೋಬೇಕು ಅಂತ ಯಾರು ನಿಮಗೇನು ಹೇಳಿಲ್ಲ. ನಿಮ್ಗೆ ಇಷ್ಟ ಆದರೆ ನಡ್ಕೊಳ್ಳಿ, ಅಷ್ಟು ಕಷ್ಟ ಆದರೆ ಬಿಡ್ರಿ. ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮ ನೆತ್ತಬಲ್ಲರು. ಭಕ್ತಿ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ದೇವರು ಅಂದ್ರೇನು ಅನ್ನೋದು ಗೊತ್ತಾಗಲ್ಲ ಅಂತ ಮಾತಿನ ಅರ್ಥ. ಈಗ ಭಕ್ತಿ, ಈಗ ವಚನ, ಈಗ ಕೇಸರಾಜ ಬರೆದಾರೆ, ತೆರನರಿಯದೆ ಸಂಸಾರದ ಸೆರೆಯೊಳ್ ಸಿಲುಕಿರಲು ಕೋಟಿ ಕೋಟಲೆಗಳು ಬಂದು ಅರಗಟ್ಟಿಕೊಳ್ಳಲು ಪೆರತೇಂ ಕಾವೊಡೆ ಓಂ ನಮ ಶಿವಾಯ ಎಂಬ ಪದಂ. ನೋಡಿ ಎಷ್ಟು ಚೆನ್ನಾಗಿ ಅವ್ರ ಭಕ್ತಿಯಿಂದ ಹಾಡ್ತಾರೆ. ಎಷ್ಟು ಸುಂದರವಾದ ಸಾಹಿತ್ಯ ಇದೆ.
ಎಷ್ಟು ಸೊಗಸಾದ ಶಬ್ದಗಳಿದೆ, ಲಯ ನಾದ ಎಲ್ಲ ಹೇಗೆ ತುಂಬಿಕೊಂಡಿದೆ. ಭಕ್ತಿಯಿಂದ ಆ ಕಂದ ಪದ್ಯಕ್ಕೆ ಈ ಸೊಗಸು ಬಂದದ. ಆ ಕಂದ ಪದ್ಯದೊಳಗೆ ಭಕ್ತಿ ತುಂಬಿಕೊಂಡಿದೆ. ತೆರನರಿಯದೆ ಸಂಸಾರದ ಸೆರೆಯೊಳು ಸಿಲುಕಿರಲು, ಏನೂ ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೆ ನಾನು ಸಂಸಾರದ ಬಲೆಯೊಳಗೆ ಸಿಕ್ಕಿಬಿಟ್ಟಿದ್ದೇನೆ. ಕೋಟಿ ಕೋಟಲೆಗಳು ಬಂದು ಬರೆಯಟ್ಟಿ ಕೊಲ್ಲಲು, 1,000,000 ರೀತಿಯ ಕಷ್ಟಗಳು ನನ್ನ ಬೆನ್ನಟ್ಟಿ ಬಂದು ಕೊಲ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಬೇರೆ ಏನೂ ದಾರಿ ಇಲ್ಲ. ಓಂ ನಮಃ ಶಿವಾಯ ಎಂಬ ಪದಂ ನನಗೆ ನನ್ನ ನಾಲಿಗೆಯಿಂದ ಬೇರೇನೂ ಮಾತು ಬರುವುದಿಲ್ಲ. ಓಂ ನಮಃ ಶಿವಾಯ ಕಾವುದು ಅನುಗ್ರಹಿಸು ಅನುಗ್ರಹಿಸು ಎಂಬುದೊಂದೇ ನನ್ನಿಂದ ಬರುವ ಮಾತುಗಳು, ಭಕ್ತಿ ಮಾತುಗಳು. ಇದಕ್ಕೆ ಭಕ್ತಿ ಅಂತಾರೆ. ಇಂಥ ಭಕ್ತಿ ಯಾರಿಗೆ ಬರ್ತದ? ಅವರು ವಿದ್ಯಾವಂತರಾಗಿದ್ದಾರೆ, ದಂಡನಾಯಕರಾಗಿದ್ದಾರೆ, ಚಕ್ರವರ್ತಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆದದ್ದರಿಂದ ಅವ್ರ ಬಾಯಲ್ಲಿ ಇಂಥ ಮಾತು ಬಂತು. ಅಧ್ಯಯನ, ದೊಡ್ಡ ಪದವಿ, ಸತತಾಧ್ಯಯನ ಇವೆಲ್ಲ ಇರುವುದರಿಂದ ಅವರಲ್ಲಿ ಭಕ್ತಿ ತುಂಬಿಕೊಂಡಿದೆ. ಅಧ್ಯಯನ ಇಲ್ಲದೆ ಹೋದರೆ ನಮ್ಮಲ್ಲಿ ಭಕ್ತಿ ಬರಲ್ಲ. ಎಲ್ಲರೂ ಭಕ್ತಿವಂತರಾಗಿರೋದಲ್ಲ. ಭಕ್ತಿವಂತರಾಗಿರಬೇಕಾದ್ರೆ ಅರಿವು, ಆಚಾರ, ಸದಾಚಾರ ಕೂಡ ಇರಬೇಕಾಗ್ತದೆ ಅನ್ನೋದನ್ನು ದಾಸಿಮಯ್ಯನವರು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಸುಂದರ ವಿಚಾರ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.